ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರಾಜ್ಯದಲ್ಲಿ ವರುಣನ ಆರ್ಭಟ ಜೋರಾಗಿದ್ದು ನಿರಂತರ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತ ಆಗಿದೆ. ನದಿಗಳು ಉಕ್ಕಿ ಹರಿತಾ ಇವೆ. ದೇಗುಲ ದರ್ಗಾಗೂ ಜಲ ದಿಗ್ಬಂಧನ ಬಿದ್ದಿದೆ. ಮನೆಗೆ ಚರಂಡಿ ನೀರು ನುಗ್ಗಿದೆ. ಇಡೀ ಆವರಣವೇ ಹಳ್ಳಕೊಳ್ಳದಂತಾಗಿದೆ. ವಸ್ತುಗಳೆಲ್ಲ ಜಲಾವೃತಗೊಂಡಿವೆ. ನದಿಯ ಭೋರ್ಗರೆತದಿಂದ ದರ್ಗಾಕ್ಕೆ ಜಲದಿಗ್ಬಂಧನ. ಗುಡ್ಡಕ್ಕೂ ಕುಸಿಯೋ ಭೀತಿ ಶುರುವಾಗಿದೆ. ಕುಂದಾನಗರಿಯಲ್ಲಿ ಕುಂದದ ವರುಣನ ಆರ್ಭಟ. ಆರಿದ್ರ ಮಳೆ ಅಬ್ಬರಕ್ಕೆ ಮನೆಗಳಿಗೆ ನುಗ್ಗಿದ ನೀರು. ಆರಿದ್ರ ಮಳೆ ಆರಂಭದಲ್ಲೇ ಅಬ್ಬರಿಸುತ್ತಿದೆ. ಕುಂದಾನಗರಿ ಬೆಳಗಾವಿಯಲ್ಲಿ ವರುಣಾರ್ಭಟಕ್ಕೆ ಆಜಾದ್ ನಗರದಲ್ಲಿ ಅವಾಂತರಗಳೇ ಸೃಷ್ಟಿಯಾಗಿವೆ. ಮನೆಗಳಿಗೆ ಮಳೆ ನೀರು ಮತ್ತು ಚರಂಡಿ ನೀರು ನುಗ್ಗಿದೆ. ಏಕಾಏಕಿ ನುಗ್ಗಿದ ನೀರಿನಿಂದ ನಿವಾಸಿಗಳು ಆತಂಕಗೊಂಡ್ರು. ನೀರು ಹೊರಹಾಕಲು ಹರಸಾಹಸ ಪಟ್ರು. ಪಾಲಿಕೆ ಅಧಿಕಾರಿಗಳ ವಿರುದ್ಧ ಕೆಂಡ ಕಾರಿದ್ರು. 2019ರಿಂದ ಭಾಳ ತ್ರಾಸ ಐತಿ. ಮನ್ಯಾಗ ನೀರು ಬರ್ತೈತಿ. ಎಲ್ಲ ಕಡೆಗೆ ನಾವು ಅರ್ಜಿ ಕೊಟ್ವಿ. ಮನೆ ಸಲುವಾಗಿ ಕಾರ್ಪೊರೇಟ್ರಿಗೆ ಕರ್ಕೊಂಡು ಬಂದು ಎಷ್ಟೋ ಸಲ ತೋರಿಸಿದ್ವಿ. ಯಾರೂ ಈ ಓಣ್ಯಾಗ ನಮ್ಗೆ ಹೆಲ್ಪ್ ಮಾಡ್ತಾ ಇಲ್ಲ. ನಮ್ಮ ಸಲುವಾಗಿ ಭಾಳ ತ್ರಾಸ ಐತಿ. ಉಕ್ಕಿ ಹರಿದ ದೂದ್ಗಂಗಾ ಬಂಗಾಲಿ ಬಾಬಾ ದರ್ಗಾಕ್ಕೆ ಜಲದಿಗ್ಬಂಧನ. ಇನ್ನು ದೂದ್ಗಂಗಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ಕಾರದಗ ಗ್ರಾಮದ ಬಂಗಾಲಿ ಬಾಬಾ ದರ್ಗಾಕ್ಕೆ ನದಿ ನೀರು ನುಗ್ಗಿದೆ. ಭಕ್ತರು ನೀರಿನಲ್ಲೇ ದರ್ಗಾಗೆ ತೆರಳಲು ಹರಸಾಹಸ ಪಟ್ರು. ಇತ್ತ ಮಲಪ್ರಭಾ ನದಿ ಅಪಾಯದ ಮಟ್ಟ ಮೀರಿದ್ದು ಖಾನಾಪುರ ತಾಲೂಕಿನ ಹಬ್ಬಾನಟ್ಟಿ ಗ್ರಾಮದ ಮಾರುತಿ ದೇವಸ್ಥಾನ ಸಂಪೂರ್ಣ ಮುಳುಗಡೆಯಾಗಿದೆ. ನದಿ ತಟದ ಮಾರುತಿ ಶಿವನ ಮಂದಿರ ಮುಳುಗಡೆಯಾಗಿದೆ. ಅಂಗನವಾಡಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ. ಜಿಲ್ಲೆಯಾದ್ಯಂತ ಭಾರೀ ಮಳೆ ಮುಂದುವರೆದಿದ್ದು ಇಂದು ಕೂಡ ಜಿಲ್ಲೆಯ 3 ತಾಲೂಕಿನ ಅಂಗನವಾಡಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ರಜೆ ಘೋಷಿಸಿ ಬೆಳಗಾವಿ ಡಿಸಿ ಮೊಹಮ್ಮದ್ ರೋಷನ್ ಆದೇಶಿಸಿದ್ದಾರೆ. ಖಾನಾಪುರ ತಾಲೂಕಿನ ಚಿಕಲೆ ಫಾಲ್ಸ್ನಲ್ಲಿ ಪ್ರವಾಸಿಗರು ಹುಚ್ಚಾಟ ಮೆರೆದಿದ್ದಾರೆ. 100 ಅಡಿಯಷ್ಟು ಜಲಪಾತದ ಆಳಕ್ಕೆ ಇಳಿದು ಕಲ್ಲು ಬಂಡೆಯ ಮಧ್ಯೆ ನಿಂತು ಯುವಕರು ಡಾನ್ಸ್ ಮಾಡಿದ್ರು. ಸಹದೇವ್ ಮಾನೆ, TV9 ಬೆಳಗಾವಿ.